ಕಂಪ್ನಿಗಳಲ್ಲಿ ಕೊಡಬೇಕು ಅಂಥೇಳಿ ಏನು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಏನು ಕನ್ನಡಿಗರಿಗೆ ಖಾಸಗಿ ಕಂಪ್ನಿಗಳಲ್ಲಿ ಉದ್ಯೋಗ ಕೊಡಬೇಕು ಅಂಥೇಳಿ ನಿರ್ಣಯ ಆಗಿದೆ. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಕರ್ನಾಟಕದಲ್ಲಿ, ಇದು ಸರ್ವಶ್ರೇಷ್ಠ. ನಾವು ಕೊಡಲೇಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು, ಅವರ ನೆರವಿಗೆ ನಾವು ಬರಲೇಬೇಕು ಖಾಸಗಿ ಕಂಪ್ನಿಯಲ್ಲೂ ಕೂಡ. ಆದರೆ ಅದ್ರ ಜೊತೆಗೆ ಈ ಕಂಪ್ನಿಗಳನ್ನು ಕೂಡ ನಾವು ಅವರ ಹಿತಾಸಕ್ತಿಯನ್ನು, ವಿಶೇಷವಾಗಿ ಎಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಲು ಇದು ಬರ್ತದೆ, ಇವತ್ತು ಡಿ ಗ್ರೂಪ್ ಓದು ಅದೆಲ್ಲ ನಡೀತದೆ. ಈಗಾಗಲೇ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ಕೂಡ ಇದೆ, ಯಾರು ಇನ್ಸೆಂಟಿವ್ಸ್ ತೊಗೋತಾರೆ, ನಮ್ಮ ಹತ್ರ ಕನ್ಸೆಷನ್ ತೊಗೋತಾರೆ, ಅವ್ರು 100% ಕೊಡಬೇಕು ಅಂತ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ತಿಳಿಸಿದೆ. ಅದರ ಬಗ್ಗೆ ಯಾವುದೇ ತಕರಾರಿಲ್ಲ. ಇನ್ನು ಈ ಸ್ಕಿಲ್ಲಲ್ಲೂ ಕೂಡ ಮತ್ತು ಈ ಮ್ಯಾನೇಜರಲ್ ಪೋಸ್ಟು ಲೈಕ್ ಸೂಪರಿಂಟೆಂಡೆಂಟ್ ಇರ್ಬೋದು, ಅವ್ರ ಮ್ಯಾನೇಜರ್ಸ್ ಇರಬೇಕು, ಅದರಲ್ಲಿ ಸ್ವಲ್ಪ ಅವರಿಗೆ ಖಾಸಗಿ ಕಂಪ್ನಿಗಳಿಗೆ ನಾವು ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಅವ್ರದ್ದು ಒಂದು ಉದ್ದೇಶ ಇದೆ. ಹೀಗಾಗಿ ಇವತ್ತು ಮೋಹನ್ ದಾಸ್ ಪೈ ಇರ್ಬೋದು, ಕಿರಣ್ ಮುಜುಮ್ದಾರ್ ಅವರು ಭಾಳಷ್ಟು ಜನ ಅದನ್ನು ಟ್ವೀಟ್ ಮಾಡಿದ್ದಾರೆ. ನಿನ್ನೆನೂ ಕೂಡ ನಾನು ಮೊಹಮ್ಮದ್ ಮೊಹಸಿನ್ ಅವ್ರಿಗೆ ಕೇಳಿದೆ, ಯಾಕೆ ಹಿಂದೆ ನಮಗೆ ನಾವು ಇದಕ್ಕೆ ಇದನ್ನು ಬಂದಾಗ ನಾವು ನಮ್ಮ ಸ್ಟ್ಯಾಂಡನ್ನು ಕಳಿಸಿದ್ವಿ ಅವ್ರಿಗೆ. ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಏನಿದೆ ಅದನ್ನು ಮೇಂಟೈನ್ ಮಾಡೋದು ಸೂಕ್ತ ಅಂಥೇಳಿ. ನಿನ್ನೆ ನಾನು ಕೇಳಿದಾಗ ಮೊಹಸಿನ್ ಅವರು ಅಡ್ವೈಸರಿ ಇದರಲ್ಲಿ ಎಲ್ಲನೂ ಕೂಡ ಅಡ್ವೈಸರಿ ಅಂತ ಹೇಳಿದ್ರು. ಬಿಲ್ನಲ್ಲಿ ಅಡ್ವೈಸರಿ ಇರೋದಿಲ್ಲ. ಅವಾಗ ನಮಗೂ ಆ ಕ್ಷಣಕ್ಕೆ ಅದು ನಮಗೂ ಕೂಡ ಹೊಳಿಲಿಲ್ಲ, ಅದನ್ನು ಹೊಡೆದಾಗ ಈಗ ಅದನ್ನು ನೋಡಿದಾಗ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದೆ, ಇಲ್ಲ ಅಂತ ಅನ್ನೋದಲ್ಲ. ಹೀಗಾಗಿ ನಾನು ಎಷ್ಟೇ ಹೇಳ್ತೀನಿ, ಈಗ ಕನ್ನಡಿಗರನ್ನ ರಕ್ಷಣೆ ಮಾಡೋದು, ಅವ್ರ ಉದ್ಯೋಗವನ್ನು ಕೊಡುವುದು ಅದು ನಮ್ಮ ಸರ್ವಶ್ರೇಷ್ಠ, ನಮ್ಮ ಪ್ಯಾರಾಮೌಂಟ್. ಅದು ನಾವು ಕೊಡಲೇಬೇಕು ಅವ್ರಿಗೆ. ಅದನ್ನು ನಾವು ಮಾಡೇ ಮಾಡ್ತೀವಿ. ಅವ್ರ ಹಿತವನ್ನು ನಾವು ಕಾಪಾಡ್ತೀವಿ. ಈ ಇಂಡಸ್ಟ್ರಿಯಲಿಸ್ಟ್ ಏನು ಅಪ್ರೆನ್ಷನ್ಸ್ ಮಾಡಿದ್ದಾರೆ ಅದನ್ನು ನಾವು ಮುಖ್ಯಮಂತ್ರಿಗಳ ಜೊತೆ, ನಾನು IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಬೆಳಗ್ಗೆ ನಾನು ಕೂಡ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಅತೀಕ್ ಅವರು ಕೂಡ ಮಾತಾಡಿದ್ದೀನಿ. ಅವರು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾವೆಲ್ಲರೂ ಕೂಡಿ ಲಾ ಮಿನಿಸ್ಟ್ರು, ಆಮೇಲೆ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಎಲ್ಲರೂ ಕೂಡಿ ಮಾತಾಡಿ ಇವತ್ತು ನಮ್ಮ ಕನ್ನಡಿಗರಿಗೆ ಉದ್ಯೋಗಾವಕಾಶವೂ ಸಿಗಬೇಕು. ಅದ್ರ ಜೊತೆಗೆ ಇವತ್ತು ಯಾವ ಕಂಪ್ನಿಗಳಿಗೆ ಮತ್ತು ಇಂಡಸ್ಟ್ರೀಸ್ಗೂ ಕೂಡ IT ಕಂಪ್ನೀಸ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಇವತ್ತಿನ ದಿವಸ ಇದರಿಂದ ನಮ್ಮ ಕರ್ನಾಟಕದ ಮೇಲೆ ಪರಿಣಾಮ ಬೀರಬಾರ್ದು. ಅವರ ಹಿತಾಸಕ್ತಿಯನ್ನು ಕೂಡ ಕಾಪಾಡುವಂಥ ಒಂದು ಸುಗಮವಾದಂಥ ಹಾದಿಯನ್ನು ಇವತ್ತಿನ ದಿವಸ ನಾವು ಹುಡುಕಾಡಿ ಇಬ್ಬರ ರಕ್ಷಣೆಗೂ ನಾವು ಬರ್ತೇವೆ. ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕನ್ನಡಿಗರ ಇಂಟ್ರೆಸ್ಟ್ನೂ ಪ್ರೊಟೆಕ್ಟ್ ಮಾಡ್ತೀವಿ, ಇಂಡಸ್ಟ್ರಿಯಲ್ಸು ಮತ್ತು IT ಕಂಪ್ನೀಸ್ ಇಂಟ್ರೆಸ್ಟ್ನೂ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಸರ್ಕಾರ ಅಂದುಕೊಂಡಕ್ಕಿಂತ ಹೆಚ್ಚು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೋಹನ್ ದಾಸ್ ಪೈ ಇರ್ಬೋದು, ಮುಜುಮ್ದಾರ್ ಇರ್ಬೋದು, ಅವರು ಎಲ್ಲ ಹೊರತಾಗಿ ಇಂಡಸ್ಟ್ರಿ ಅಂದರೆ ಅವ್ರಿಗೆ ಕೆಳ ಹಂತದ ಲೇಬರ್ಗಳನ್ನ ಕನ್ನಡಿಗರನ್ನೇ ತೊಗೊಳ್ಬೇಕು ಅನ್ನೋದು ಸಾಧ್ಯ ಆಗಲ್ಲ. ಮ್ಯಾನೇಜ್ಮೆಂಟ್ ಲೆವೆಲಲ್ಲೂ ಸ್ಕಿಲ್ ವಿಚಾರ ಬಂದಾಗ ಸಮಸ್ಯೆ ಆಗುತ್ತೆ. ಸ್ಕಿಲ್ ನೋಡಿ, ಇದು ಅದಕ್ಕೂ ಹಾದಿ ಇದೆ. ನಾನು ಇಲ್ಲ ಅಂತಲ್ಲ, ನಾವು ಕಂಪ್ನಿಗಳು ಕೂಡ ಚರ್ಚೆ ಮಾಡ್ತೀವಿ. ಇಲ್ಲಿ ಕಂಪ್ನಿ ಅವ್ರುಗಳು ಮಾಡ್ತೀವಿ. ಅವರು ಯಾವ ಕಂಪ್ನಿಗಳಿಗೆ, ಈಗ ಫಾಕ್ಸ್ಕಾನ್ ಬರ್ತಾಯಿದೆ, ಫಾಕ್ಸ್ಕಾನ್ಗೆ ಏನು ಸ್ಕಿಲ್ ಬೇಕು ಅಂತ ಹೇಳಿದರೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಕನ್ನಡಿಗರಿಗೆ ಆ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡಿ ಅದರಲ್ಲಿ ಅವ್ರು ಚೂಸ್ ಮಾಡಲಿ. ಅದ್ರಾಗ ಇಫ್ ದೇ ಆರ್ ಕ್ವಾಲಿಫೈಡ್, ಅವರು ಅಲ್ಲಪ್ಪ ಅವರು ಪೊಟೆನ್ಷಿಯಲ್ ಇದ್ದಾರಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡಲಿ. ಅದು ಹಾದಿ ಹುಡ್ಕಾಡ್ತೀವಿ. ನಾವು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿದ್ದೀವಿ. ಮಾತಾಡಿ ಅಲ್ಲಿನೂ ಕೂಡ ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಮಾಡ್ತೀವಿ. ಈಗ ತತ್ಕ್ಷಣ ಏನಂತೆಲ್ಲ ಅವ್ರು ನಮ್ಮ ಎಫಿಷಿಯನ್ಸಿಗೆ ನಮ್ಮ ಇದಕ್ಕೆ ತೊಂದರೆ ಆಗ್ತದೆ ಅಂಥೇಳಿ ಏನು ಅವರು ಎಕ್ಸ್ಪ್ರೆಸ್ ಮಾಡಿದ್ರೆ ಅದರಲ್ಲಿ ಸತ್ಯಾಂಶ ಕೂಡ ಇದೆ, ಇಲ್ಲ ಅಂತ ನಾನು ಇದು ಮಾಡೋದಲ್ಲ. ಇದರ ಥರ ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡ್ತೀವಂತಲ್ಲ, ಅವರ ಇಂಟ್ರೆಸ್ಟ್ನು ಪ್ರೊಟೆಕ್ಟ್ ಮಾಡಬೇಕು. ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಹಾದಿಯನ್ನು ಹುಡುಕಾಡ್ತೀವಿ. ಹಾದಿಗಳಿದ್ದಾವೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಕನ್ನಡಿಗರದು ಕೂಡ ಇವತ್ತಿನ ದಿವಸ ಹಿತಾಸಕ್ತಿಯನ್ನು ನಾವು ರಕ್ಷಣೆ ಮಾಡ್ತೀವಿ. ಅದ್ರ ಜೊತೆಗೆ ಇಂಡಸ್ಟ್ರೀಸ್ಗಳು ಕೂಡ ತಮ್ಮ ಹಿತಾಸಕ್ತಿ ಏನಿದೆಲ್ಲ ಅದನ್ನು ನಾವು ರಕ್ಷಣೆ ಮಾಡ್ತೀವಿ. ಅವಶ್ಯ ಬಿದ್ದರೆ ಅವರೆಲ್ಲರೂ ಕೂಡ ಮೋಹನ್ ದಾಸ್ ಪೈ ಇರ್ಬೋದು, ಕಿರಣ್ ಮುಜುಮ್ದಾರ್ ಇರ್ಬೋದು, ಎಲ್ಲ ಇಂಡಸ್ಟ್ರೀಸ್ ಅವರು ಯಾರಿದಾರಲ್ಲ ಅವ್ರು ಕೂಡ ಡೈಲಾಗ್ ಕೂಡ ಅವ್ರಿಗೆ ಡಿಸ್ಕಷನ್ ಮಾಡಿ ಒಂದು ಒಮ್ಮತದ ಸೂತ್ರ ಈ ಎರಡೂ ನಮ್ಮ ಹಿತಾಸಕ್ತಿಗಳು ರಕ್ಷಣೆ ಆಗಲಿಕ್ಕೆ ಏನು ಸಾಧ್ಯ ಅದನ್ನು ಮಾಡ್ತೀವಿ. ಕೌಶಲ್ಯ ಸಿಗಲಿಲ್ಲ ಅಂತಂದರೆ ಹೊರಗಡೆಯಿಂದ ಬೇಕಾದ್ರೆ ಕರ್ಕೊಂಬರೋದಕ್ಕೆ ಆ ಥರದ್ದು ಅವಕಾಶಗಳು ಯಾವ್ದ್ರಿ? ಈಗ ಕೌಶಲ್ಯದ ಸಮಸ್ಯೆಗಳು ಎದುರಾಗ್ತಿದ್ದಲ್ಲ,
ಸಿಗ್ಲಿಲ್ಲ ಅಂದ್ರೆ ಹೊರಭಾಗದಿಂದ ಬೇಕಾದ್ರೆ ಕರ್ಕೊಂಬರ್ಲಿ ಅನ್ನೋ ರೀತಿಯಲ್ಲಿ ಏನಾದ್ರು ಹಾಗಂತಲ್ಲ, ಈಗ ನಮ್ಮ ಸ್ಟೂಡೆಂಟ್ಸ್ ನಮ್ಮಲ್ಲಿ ITIs ಇದ್ದಾವೆ, ಎಷ್ಟೋ ಜನ ಟೊಯೋಟಾದಲ್ಲಿ ITದಾರನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಟೇಲರ್ ಮೇಡ್ ಇರ್ತರೂ ಸಹ ಅದನ್ನು ಕೊಡ್ತೀವಿ, ನಮ್ಮ ಸ್ಟೂಡೆಂಟ್ಸ್ ಕೊಡ್ತೀವಿ. ಅದ್ರಾಗೆ ಅವರು ಕ್ವಾಲಿಫೈ ಆದಮೇಲೆ ಅವರು ಕಂಪ್ಲೀಷನ್ ಮಾಡಿದ್ಮೇಲೆ ಅವ್ರಿಗೆ ಡಿಸೈನ್ಡ್ ಕೋರ್ಸ್ ಏನಿದೆ, ಆ ಕಂಟೆಂಟ್ ಏನಿದೆ ಅದನ್ನ ಕೊಟ್ಮೇಲೆ ಅದು ಮಾಡಿದ್ಮೇಲೆ ಅದಕ್ಕೆ ಅವ್ರು ಸೂಟೇಬಲ್ ಅಂತ ತೊಗೊಳ್ಳಿ. ಭಾಳಷ್ಟು ಇಂಡಸ್ಟ್ರೀಸ್ ಎಕ್ಸ್ಪೋಸ್ ಮಾಡ್ತಾರೆ, ಅವ್ರಿಗೂ ಬೇಕಾಗಿದೆ, ಲೋಕಲ್ ಟ್ಯಾಲೆಂಟ್ ಬೇಕಾಗಿದೆ, ಸ್ಥಳೀಯವಾಗಿ ಬೇಕು ಅಂತಿರೋದು. ಸಂತೋಷ್ ಲಾಡ್ ಅವರು ಇದನ್ನ ಹೇಳಿದ್ರು, ಸಿಗ್ಲಿಲ್ಲ ಅಂದ್ರೆ ಹೊರಭಾಗದಿಂದ ಕರ್ಕೊಂಬಂದು ಮಾಡಿಸ್ಕೊಂಡ್ಲಿ. ನೋಡಿ, ಸಂತೋಷ್ ಲಾಡ್ ಅವ್ರಿಗೆ ನಾನೀಗ ಹೇಳ್ತಾನಲ್ಲ, ಅವರು ಹೇಳಿದ್ದನ್ನು ಕೂಡ ಹೊರಭಾಗದಿಂದ ತಂದಂತಾರೆ, ಹೊರಭಾಗ ಎಲ್ಲಿ ತರ್ತಾರೆ? ನಮ್ಮವ್ರು ಕೊಡಬೇಕಲ್ಲ, ಉದ್ದೇಶ ಏನಿದೆ? ಹೊರಭಾಗದಿಂದ ತಂದು ತೊಗೊಂಡಿದೆ. ಥ್ರೂಔಟ್ ಕರ್ನಾಟಕ ಎಲ್ಲಿಂದ್ರೆ ಬರಲಿ, ನಮ್ಮ ಮಕ್ಕಳು ಏನಿದ್ದಾರೆ ಅವ್ರು ಸ್ಕಿಲ್ ಕೊಟ್ಟು ಅವ್ರಿಗೆ ರೆಡಿ ಮಾಡೋಣ ಅಂತ, ಇಂಡಸ್ಟ್ರಿ ರೆಡಿ ಮಾಡೋಣ ಅಂತ ಅವ್ರಿಗೆ, ಅವ್ರಿಗೆ ತೊಂದರೆ ಇಲ್ಲ. ಪ್ರಮಾಣನ ಏನಾದ್ರು ತಗ್ಗಿಸುವಂಥದ್ದು ನೋಡಿ, ನಾವು ಹೇಳ್ತೀವಲ್ಲ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ನಾವು ಮುಕ್ತವಾಗಿದ್ದೀವಿ. ಇಷ್ಟು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕೆಟಗರಿಕಲ್ ಹೇಳ್ತೀನಿ, ಕನ್ನಡಿಗರ ರಕ್ಷಣೆನೂ ಕೂಡ ಯುವಕರ ರಕ್ಷಣೆ ಮಾಡ್ತೀವಿ. ಅವರಿಗೆ ಉದ್ಯೋಗ ಸಿಗಬೇಕು. ಅದಕ್ಕೆ ನಾನಾ ಥರಗಳಿದ್ದಾವೆ. ಒಂದು C ಗ್ರೂಪ್ನ, D ಗ್ರೂಪ್ನಲ್ಲಿ ಒಂಥರ ಇದೆ, ಸ್ಕಿಲ್ನಲ್ಲಿ ಒಂಥರ ಇದೆ, ಅದೆಲ್ಲನೂ ಮಾಡ್ತೀವಿ. ಇಂಡಸ್ಟ್ರೀಸ್ ಕೂಡ ನಾವು ಚರ್ಚೆ ಮಾಡ್ತೀವಿ. ಅವರ ಹಿತಾಸಕ್ತಿಗಳು ಯಾವುದೇ ಒಂದು ಎಳ್ಳಷ್ಟು ಕೂಡ ಧಕ್ಕೆ ಬರಲಾರ್ದಾಗೆ ಅವರ ರಕ್ಷಣೆಯನ್ನು ಕೂಡ ನಾವು ಭಾಳ ಸ್ಪಷ್ಟವಾಗಿ ಮಾಡ್ತೀವಿ. ವಿಲ್ ನಾಟ್ ಲೂಸ್ ದಟ್. ಅದು ಪ್ರಶ್ನೆ ಬರೋಲ್ಲ, ನಾವು ರಿಸಾಲ್ವ್ ಮಾಡ್ತೀವಲ್ಲ. ಈಗ ಅದನ್ನು ಕಳ್ಕೊತೀವಲ್ಲ, ನಾನು ಹೇಳಿದ್ದೀನಿ ಈಗಾಗಲೇ. ಸೊ ನಮ್ಮ ಒಪಿನಿಯನ್ ನಾವು ಕೊಟ್ಟಿದ್ದೀವಿ. ಏನೋ ಇದಾದ್ಮೇಲೆ ನಿನ್ನೆನೂ ಕೂಡ ಹೇಳಿದ್ರಲ್ಲ, ಸ್ವಲ್ಪ ಅಲ್ಲಿ ನಮ್ಮ ಮೌಸಿನ್ ಅವ್ರು ಹೇಳೋದಕ್ಕೂ ಕೂಡ ಅದು ಇದಕ್ಕೆ ಕಂಟೆಂಟ್ಗೆ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಹೀಗಾಗಿ ನಾವು ಸರಿಪಡಿಸ್ತೀವಿ. ನಾವು ಮುಖ್ಯಮಂತ್ರಿಗಳು ಇದನ್ನೆಲ್ಲರೂ ಕೂಡ ಸರಿಪಡಿಸ್ತಾರೆ. ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಬ್ರೀಫ್ ಮಾಡ್ತೀವಿ. ಅತೀಕ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿಗೂ ತುಂಬ ಮಾತಾಡಿದ್ದೀವಿ. ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳಿಗೂ ಎಲ್ಲನೂ ಇದು ಕೂಡ ಅರಿವಿರ್ತದೆ. ಮಾಡಿ ಇದನ್ನು ಈ ಒಂದು ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದನ್ನು ಅಂತ್ಯ ಹಾಡ್ತೀವಿ. ದೇರ್ ಇಸ್ ನೋ ಕ್ವಶನ್ ಆಫ್ ದಿಸ್. ಎಲ್ಲನೂ ಕೂಡ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ. ಅದು ಈಗ ಬಿಡಿ, ಅದನ್ನು ಈಗ ಇದ್ರ ಮಾತಾಡಿ ವಿಷಯದಾಗ. ಇದಕ್ಕೆ ಭ್ರಷ್ಟ ರಕ್ಷೆ ಇದೆ, ಕನ್ನಡಿಗರಿಗೆ ಉದ್ಯೋಗ ಕೊಟ್ಟು ಭ್ರಷ್ಟ ಆಗ್ತದ? ಆ ಥರ ಬೇಡ. ಮೋಹನ್ ಪೈರ್ದು ವಿ ಆರ್ ಟಾಕಿಂಗ್ ಅಬೌಟ್ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಸ್ಕಿಲ್ನಲ್ಲಿ ಇದಕ್ಕೆ ಅವ್ರಿಗೇನು, ಅವ್ರ ಎಫಿಷಿಯನ್ಸಿಗೇನು ಎಫೆಕ್ಟ್ ಆಗ್ತದೆ, ಅದಕ್ಕೆ ದಾರಿ ಕಂಡ್ಕೋತೀವಿ. ಒತ್ತಾಯ ಮಾಡಲ್ಲ ಅವ್ರಿಗೆ. ನಾವು ದಾರಿ ಕೊಟ್ಕೊಂಡು ನಾವು ಸ್ಕಿಲ್ ಪ್ರೊಡ್ಯೂಸ್ ಮಾಡಿಕೊಟ್ರೆ ಅವ್ರಿಗೆ ಬೇಡ ಅಂತಾರೆ. ಒಂದು 100 ಜನಕ್ಕೆ ಕೇಳ್ತೀವಿ, ಒಂದು 50 ಜನ ಕ್ವಾಲಿಫೈ ಆಗ್ತಾರಲ್ಲ ಕನ್ನಡಿಗರು. ಅದು ಇದೆ ಎಲ್ಲದಕ್ಕೂ. ಸರ್, ಬೆಳಗ್ಗೆಯಿಂದ ಈ ವಿಚಾರ ಚರ್ಚೆ ಆಗ್ತದೆ. ನಿಮ್ಮನ್ನ ಯಾರಾದರೂ ದೂರವಾಣಿಯಲ್ಲಿ ಸಂಪರ್ಕ ಮಾಡಿದ್ರೆ, ಏನಾದರೂ ಚರ್ಚೆ ಮಾಡಿದ್ರೆ, ಇವರು ಕಂಪನಿಗಳ ಮಾಲೀಕರು ನನ್ನ ಜೊತೆ ಭಾಳಷ್ಟು ಜನ ಚರ್ಚೆ ಮಾಡಿದ್ದಾರೆ, ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ, ಭಾಳ ಜನ ಚರ್ಚೆ ಮಾಡಿದ್ದಾರೆ. ನಾವೆಲ್ಲನೂ ಕೂಡ ನಮ್ಮ IT ಮಿನಿಸ್ಟರ್ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲವೂ ಸುಖಾಂತವಾಗಿ ಎಂಡ್ ಆಗ್ತದೆ. ಎಲ್ಲ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದ್ದೀನಲ್ಲ, ಈಗ ರೆಫರೆನ್ಸ್ ಕೊಟ್ಟು ನಾನು ಟ್ವೀಟು ಮಾಡಿದ್ದೀನಿ. ಇವತ್ತು ಮೈ ಟ್ವೀಟ್ ಈಸ್ ವೆರಿ ಕ್ಲಿಯರ್. ಟ್ವೀಟು ಮಾಡಿದ್ದೀನಿ. ಎಲ್ಲರಿಗೂ ನೀವು ಕೂಡ ಹೇಳಿಕೆ ತೊಗೋತಾ ಇದ್ದೀರಿ, ಎಲ್ಲರೂ ಹೇಳಿಕೆನೂ ತೊಗೊಂಡಿದ್ದಾರೆ, ನ್ಯಾಷನಲ್ ಚಾನಲ್ಸು ತೊಗೊಂಡಿದ್ದಾರೆ, ನೀವು ತೊಗೊಂಡಿದ್ದೀರಿ. ಎವ್ರಿಥಿಂಗ್ ವಿಲ್ ಬಿ ರಿಸಾಲ್ವ್. ಎಲ್ಲನೂ ಕೂಡ ಬಗೆಹರಿತದೆ. ಅದು ನೋಡೋಣ ಅಂತ. ಈಗ ಮೊದಲೇ ಈಗ ಮುಖ್ಯಮಂತ್ರಿಗಳನ್ನ ಅದು ಮಾಡಿ ತಿಳಿಸಿದ ಮೇಲೆ ಅದು ಯಾವ ರೀತಿ ಮೊಬೈಲ್ನಲ್ಲಿ ಮಾರ್ಪಾಡು ಮಾಡಬೇಕು, ಏನು ಮಾಡಬೇಕು, ಆದರೆ ಇಷ್ಟೇ ಎಲ್ಲವೂ ಅಂತ್ಯ ಹೋದ್ಮೇಲೆ ಬಿಲ್ ಮನ್ನಣೆ ಆಗ್ತದೆ. ಸರ್, ಇನ್ನೊಂದು ರಾಜಣ್ಣ ಅವ್ರ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ, ಬೇನಾಮಿ ಹೆಸರಿನಲ್ಲಿ ಸಾಲ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ನನಗದು ಮಾಹಿತಿ ಗೊತ್ತಾದ್ಮೇಲೆ ಮಾತಾಡ್ತಾ ಇದ್ದೀನಿ. ಸರ್, ನಿಮ್ಮನ್ನ ಕೋಟ್ ಮಾಡಿ ಸಂಕೇತ್ ಏನಿಗೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಯಾರು? ಸಂಕೇತ್ ಏನಿಗೆ ಅವರು, ನಿಮ್ಮ ಮಾಜಿ ವಕ್ತಾರರು.